ಸರ್, ನಾವು ಸುಮಾರು 35 ವರ್ಷಗಳಿಂದ ಇದು ಹೋರಾಟ ಮಾಡ್ತಾನೆ ಬಂದಿವಿ. ಇದೇನು ಹೊಸದೇನಲ್ಲ ಹೋರಾಟ. ಆದ್ರೆ ಇವತ್ತ್ಯಾಕೆ ಇಲ್ಲಿ ರಸ್ತೆ ರೋಕ್ ಚಳವಳಿ ಅಂತ ಕೆಟ್ಟ ಚಳವಳಿ ನಾವೆಂದೂ ಮಾಡಿಲ್ಲ. ಯಾಕೆ ಮಾಡಿವಂದ್ರೆ ಇವರು ಸರ್ಕಾರ ಸಂವಿಧಾನದ ವಿರೋಧಿ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸರ್ಕಾರ ನಾವೇನು ಹೇಳಿರ್ಲಿಲ್ಲ, ಇವರು ಪಕ್ಷದ ಎಲ್ಲ ಸರ್ವ ಸದಸ್ಯರ ಅನುಮತಿಯನ್ನ ಪಡೆದಾರ. ಅದ್ರ ಜೊತೆಯಲ್ಲಿ ಏನಂದ್ರೆ ಇವರು ಸಂಸದೀಯ ಪದ್ಧತಿಯಲ್ಲಿ ಇವರು ಪಕ್ಷದ ಶಾಸಕಾಂಗ ಪಕ್ಷದಲ್ಲಿ ಕೂಡ ನಿರ್ಣಯ ತಗೊಂಡಾರ, ಇದಾಗಲೇಬೇಕಂತ. ಇದಾದ ಮೇಲೆ ಇವ್ರು ಏನ್ ಮಾಡ್ತಾರೆ, ಕ್ಯಾಬಿನೆಟ್ ನಿರ್ಣಯ ಮಾಡ್ತಾರ. ಕ್ಯಾಬಿನೆಟ್ ನಿರ್ಣಯ ಹಿಂಗೆ ಆಗ್ಬೇಕಂತ ನಿರ್ಣಯ ಮಾಡ್ತಾರೆ, ನಾಗಮೋಹನ್ ದಾಸ್ ವರದಿ ಪ್ರಕಾರ ಆಗ್ಬೇಕಂತ. ಅದಾದ ಮೇಲೆ ನಾಗಮೋಹನ್ ದಾಸ್ ವರದಿ ಪ್ರಕಾರನೂ ಮಾಡ್ಲಿಲ್ಲ. ಈಗ ತಮ್ಮದೇ ಆದಂತ ರೀತಿಯಲ್ಲಿ ಒಂದು ವರದಿ ಸಿದ್ಧ ಮಾಡಿ ಆದೇಶ ಮಾಡಿದ್ರು. ಅದಕ್ಕೂ ನಾವು ವಿರೋಧ ಮಾಡ್ಲಿಲ್ಲ. ಇರ್ಲಿ, ಏಟನಾಗಲಿ ಸಿಗಲಿ, ಯಾಕಂದ್ರೆ ಇದು ಧ್ವನಿ ಇಲ್ದಂತ ಜನಕ್ಕೆ 1% ಸಿಗಲಿ ಅನ್ನೋ ಭಾವನೆಯಿಂದ ನಾವು ಸುಮ್ಮನೆ ಇದ್ದೀವಿ. ಜಬೀಂ ಬಂಧುಗಳೇ, ಏನು ಈ ದೇಶದಲ್ಲಿ ಅತ್ಯಂತ ಅಸ್ಪೃಶ್ಯತೆ ಮತ್ತು ಅವಮಾನ, ಅಸಮಾನತೆ, ದೌರ್ಜನ್ಯ, ದಬ್ಬಾಳಿಕೆಯನ್ನ ಅನುಭವಿಸ್ತಿರುವಂತ ಮಾದಿಗ ಜನಾಂಗಕ್ಕೆ ಏನು 35 ವರ್ಷದ ಹೋರಾಟವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ದಲಿತರ ಮೇಲೆ ದಬ್ಬಾಳಿಕೆಯನ್ನ ದೌರ್ಜನ್ಯವನ್ನ ಮಾಡುತ್ತಿರುವ ನಿಟ್ಟಿನಲ್ಲಿ ಇವತ್ತು ನಾವು ಸಾಮಾಜಿಕ ನ್ಯಾಯಕ್ಕಾಗಿ ಏನು ನಾವು ದಲಿತರಿಗೆ, ಮಾದಿಗರಿಗೆ ಸಮಾನತೆ ಮತ್ತು ಅವರಿಗೆ ಸಾಮಾಜಿಕ ನ್ಯಾಯವನ್ನ ನೀಡುತ್ತೇವೆ ಎಂದು ಹೇಳುತ್ತಿರುವಂತ ಸಿದ್ದರಾಮಯ್ಯನವರು ಇವತ್ತ ಮಾದಿಗ ಜನಾಂಗಕ್ಕೆ ಏನು ಬದ್ಧತೆ ಇದೆ, ನಾವು ಕೊಟ್ಟ ಮಾತಿನಂತೆ ನಡ್ಕೊಂತೀವಿ ಅಂತ ಹೇಳುವಂತ ಸಿದ್ದರಾಮಯ್ಯನವರೇ, ನಿಮಗ ಬದ್ಧತೆ ಇದ್ದರೆ ನಿಮ್ಮ ಸರ್ಕಾರಕ್ಕೆ ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ನಿಮಗೆ ವಿಶೇಷವಾದಂತ ಕಾಳಜಿ ಈ ಮಾದಿಗ ಜನಾಂಗಕ್ಕೆ ಇದ್ದ ಪಕ್ಷದಲ್ಲಿ ಇವತ್ತ ನೀವು ನಿರ್ಣಾಯಕ ಹಂತದಲ್ಲಿ ಇದ್ದೀರಾ. ಆ ಸಾಮಾಜಿಕ ನ್ಯಾಯವನ್ನ ಇವತ್ತ ತಾವು ಸಚಿವ ಸಂಪುಟದಲ್ಲಿ ನಮಗ ಘೋಷಣೆ ಮಾಡಿ ನಮಗ ಸಾಮಾಜಿಕ ನ್ಯಾಯವನ್ನ ನೀಡುವ ನಿಟ್ಟಿನಲ್ಲಿ ನಿಮ್ಮ ಬದ್ಧತೆಯನ್ನ, ನಿಮ್ಮ ದಲಿತರ ಪರ ಕಾಳಜಿಯನ್ನ ಉಳಿಸ್ಕೊಳ್ಬೇಕಂತ ಈ ಮೂಲಕ ನಾವು ಒತ್ತಾಯಿಸ್ತೇವೆ.